ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ನಂತರ ತುಮಕೂರು ಭಾರತದ ಎರಡನೇ ಸಿಲಿಕಾನ್ ಸಿಟಿಯಾಗಲಿದೆ. ಬೆಂಗಳೂರಿನ ನಂತರ ಐಟಿ ಬಿಟಿ ದೊಡ್ಡ ಮಟ್ಟದಲ್ಲಿ ಬೆಳೆಯುವುದು ಭಾರತದ ಎರಡನೇ ಸಿಲಿಕಾನ್ ಸಿಟಿಯಾಗುವ ಎಲ್ಲ ಗುಣಲಕ್ಷಣಗಳು ತುಮಕೂರು ನಗರಕ್ಕೆ ಇದೆ. ಬೆಂಗಳೂರಿಗೆ ಹತ್ತಿರವಿರುವ ಕಾರಣ ಇಂತಹ ಅವಕಾಶ ಒದಗಲಿದೆ. ಮೇಲಾಗಿ ಈ ನೆಲದ ಮಣ್ಣಿಗೆ ದೊಡ್ಡ ಗುಣವಿದೆ. ಗುಬ್ಬಿ ವೀರಣ್ಣ ಅವರಿಗೆ ಜನ್ಮ ಕೊಟ್ಟ ನಾಡು. ಅವರ ಮೂಲಕ ಕನ್ನಡ ಮೇರು ನಟ ಡಾಕ್ಟರ್ ರಾಜ್ಕುಮಾರ್, ಹೆಸರಾಂತ ಹಾಸ್ಯ ನಟ ಬಾಲಕೃಷ್ಣರಂತಹ ನಟರನ್ನ ಪರಿಚಯಿಸಿದ್ದು ಈ ಮಣ್ಣು ಕಾರಣ. 1992ರಲ್ಲಿ ಚಿಕ್ಕ ಸಂಸ್ಥೆಯಾಗಿ ಆರಂಭವಾದ ಶ್ರೀದೇವಿ ಶಿಕ್ಷಣ ಸಂಸ್ಥೆ ಇಂದು ಬೃಹತ್ ವಿದ್ಯಾಮಂದಿರವಾಗಿ ಸಾವಿರಾರು ಇಂಜಿನಿಯರ್ಗಳು, ವೈದ್ಯರನ್ನು ನಾಡಿಗೆ ನೀಡುತ್ತಿದೆ. ಸಿನಿಮಾದಲ್ಲಿ ಮಾತ್ರ ಹೀರೋಗಳಿರುವುದಿಲ್ಲ. ಪರಿಪೂರ್ಣತೆಗಳಿಸಿಕೊಂಡರೆ ಟೀ ಮಾರುವವನು ಸಹ ಹೀರೋ ಆಗಬಹುದು, ಸಾಧಿಸಿ ಮಾದರಿಯಾಗಬಹುದು ಎಂದು ಅತ್ಯುತ್ತಮ ಕಲಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಪ್ರಶಸ್ತಿ, 3ನೇ ಸುವರ್ಣ ಚಿತ್ರ ಪ್ರಶಸ್ತಿ ಅತ್ಯುತ್ತಮ ಕಲಾ ನಿರ್ದೇಶಕರು, ಕನ್ನಡ ಚಲನಚಿತ್ರೋದ್ಯಮ, ಕನ್ನಡ ಚಿತ್ರನಟ ಮತ್ತು ಕಲಾ ನಿರ್ದೇಶಕರಾದ ಅರುಣ್ ಸಾಗರ್ ರವರು ತಿಳಿಸಿದ್ರು. ನಾನು ನಿಮಗೊಂದು ಸಣ್ಣ ಕಾಶನ್ ಕೊಟ್ಟೆ, ನಾವೆಲ್ಲರೂ ಎಂಜಾಯ್ ಮಾಡಬೇಕು. ಕುವೆಂಪು ಅವರೊಂದು ಮಾತು ಹೇಳ್ತಾರೆ, ದೊಡ್ಡವರೆಲ್ಲರ ಹೃದಯದ ಕಟ್ಟಿಹ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ಮೃತನಾಗಲಿ. ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದದ ದಿವ್ಯ ಶಿಶು, ಹಾರಲಿ ಏರಲಿ ದಿವಿಜತ್ವಕ್ಕೆ ಮನುಜ ಪಶು ಅಲ್ವಾ? ನೀವು ಮಕ್ಕಳಿದ್ದೀರಿ, ನೀವು ಯಾಕೆ ಮುದುಕರ ಥರ ಕೂತಿದ್ರಿ? ಚಪ್ಪಾಳೆ ಅಂದ್ರೆ ಹೆಂಗ್ ಹೊಡಿಬೇಕು ಗೊತ್ತಾ? ಹೊಡೀರಿ ಒಂದ್ಸರಿ. ಈಗ ನಿಮ್ಗೆ ಎಷ್ಟು ಒಂದು ಒಳ್ಳೆಯ ವಾತಾವರಣವನ್ನ ನಿಮ್ಮ ಈ ಕಾಲೇಜ್ನವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಅದನ್ನು ಸಖತ್ತಾಗಿ ಎಂಜಾಯ್ ಮಾಡಬೇಕು. ಆ್ಯಕ್ಚುಲಿ ಈ ತರಹದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೀವು ಹೇಗೆ ಭಾಗವಹಿಸ್ತೀರಿ, ಹೇಗೆ ನಿಮ್ಮನ್ನು ನೀವು ತೊಡಗಿಸ್ಕೋತೀರಿ, ಅದು ನಿಮ್ಮ ಮುಂದಿನ ಜೀವನದಲ್ಲೂ ಕಾಣಿಸುತ್ತೆ. ಬಹಳ ಖುಷಿಯಾಗುವಂಥ ಸಂದರ್ಭ ಏನು ಅಂದರೆ, ತುಮಕೂರು ಈ ಮಣ್ಣಿಗೆ ಒಂದು ದೊಡ್ಡ ಗುಣ ಇದೆ. ಈ ತಾಲೂಕಿನಲ್ಲಿ ನಮ್ಮೆಲ್ಲರ ಗುರುಗಳಾದಂಥ ಗುಬ್ಬಿ ವೀರಣ್ಣನವರಿಗೆ ಜನ್ಮ ಕೊಟ್ಟಂಥ ನಾಡಿದೆ. ಅಂಥ ನಾಟಕ ಕಂಪನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್, ಬಾಲಕೃಷ್ಣ, ಎಂಥೆಂಥ ನಟರುಗಳು ಅಲ್ಲಿಂದ ಹೊರಗೆ ಬಂದರು ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅಂಥ ಮಣ್ಣಿನಲ್ಲಿ ಇವತ್ತು ಇಂಥ ಒಂದು ಕಾಲೇಜ್ ಆಗಿದೆ. ಇಲ್ಲಿ ಎಲ್ಲ ಥರದ್ದು ಮೆಡಿಕಲ್ ಇದೆ, ನರ್ಸಿಂಗ್ ಇದೆ, ಇಂಜಿನಿಯರಿಂಗ್ ಇದೆ. ಇಷ್ಟು ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಡೋದಿದೆಯಲ್ಲ, ಅದು ಬಹಳ ಬಹಳ ದೊಡ್ಡ ವಿಷಯ. ನಾನೀಗ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಅವ್ರು ಹೇಗೆ ಶುರು ಮಾಡಿದ್ರು 1992 ಅಂತ ಕಾಣಿಸುತ್ತಲ್ವ ಸರ್? ಆಗ ಚಿಕ್ಕದಾಗಿ ಕಟ್ಟಿದಂಥ ಗುಡಿ ಇವತ್ತು ಒಂದು ವಿದ್ಯಾ ದೇವಸ್ಥಾನವಾಗಿದೆ ಅಂದರೆ ಅದರಿಗಿಂತ ದೊಡ್ಡದೇನೂ ಇಲ್ಲ. ನಗರದ ಶಿರಾ ರಸ್ತೆಯ ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ನವೆಂಬರ್ 15ರಂದು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ಉತ್ಸವ 2024 ವಾರ್ಷಿಕೋತ್ಸವ ಸಮಾರಂಭವನ್ನು ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ, ಮಾಜಿ ನಾಯಕರು, ಕರ್ನಾಟಕ ಕಬಡ್ಡಿ ತಂಡ, ಏಷ್ಯಾ ಗೇಮ್ಸ್ 2018ರಲ್ಲಿ ಬೆಳ್ಳಿ ಪದಕ ವಿಜೇತರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಉಷಾರಾಣಿ ಎನ್ ರವರು ಮಾತನಾಡುತ್ತಾ, ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದರೆ ಗುರುಗಳ ಪಾತ್ರ ಮುಖ್ಯವಾಗಿದೆ. ಇಂದು ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಎಲ್ಲ ಇಲಾಖೆಯ ನೇಮಕಾತಿಯಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ 3% ಮೀಸಲಾತಿ ಸೌಲಭ್ಯವಿದೆ. ವಿದ್ಯಾರ್ಥಿಗಳು ಪಾಠ ಪ್ರವಚನಕ್ಕೆ ಕೊಡುವ ಗಮನದಷ್ಟೇ ಕ್ರೀಡೆಗೂ ಆದ್ಯತೆ ನೀಡಬೇಕು ಎಂದರು. ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಕರ್ನಾಟಕ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಪ್ರಜಾಪ್ರಗತಿ ದಿನಪತ್ರಿಕೆ ಸಹ ಸಂಪಾದಕರಾದ TN ಮಧುಕರ್ ಅವರು ಮಾತನಾಡುತ್ತಾ, ಮುಂಬರುವ ವರ್ಷಗಳಲ್ಲಿ ಭಾರತ ಚೆಸ್ ಆಟದಲ್ಲಿ ಅದ್ವಿತೀಯ ಸಾಧನೆ ಮಾಡುವ ದಿನಗಳು ದೂರವಿಲ್ಲ. 2022ರಲ್ಲಿ ಭಾರತ ಚೆಸ್ ಒಲಿಂಪಿಯಾಡ್ ಏರ್ಪಡಿಸಿದ ನಂತರ ಚೆಸ್ ವಲಯದಲ್ಲಿ ಭರವಸೆಯ ಆಟಗಾರರು ಹುಟ್ಟಿಕೊಂಡಿದ್ದಾರೆ. ಕರ್ನಾಟಕದ ಚೆಸ್ ಆಟಗಾರರು ಕೀರ್ತಿ ಪತಾಕೆ ಬೆಳಗುವ ಸಾಧ್ಯತೆವಿದೆ ಎಂದು ತಿಳಿಸಿದರು. ಹಾಗೂ ಅದರ ಮೇಲೆ ಬೆಳಕು ಚೆಲ್ಲದಂತ ಸಂದರ್ಭದಲ್ಲಿ ಅದಾದ 2 ವರ್ಷದಲ್ಲಿ ಈ ವರ್ಷ ಹಂಗೇರಿ ಬುಡಪೆಸ್ಟ್ನಲ್ಲಿ ನಡೆದಂಥ ಒಲಿಂಪಿಯಾಡ್ನಲ್ಲಿ ಪ್ರಥಮ ಬಾರಿಗೆ ನಮ್ಮ ದೇಶದ ಮಹಿಳಾ ಟೀಮ್ ಹಾಗೂ ಪುರುಷರ ಟೀಮ್ ಎರಡೂ ಕೂಡ ಗೋಲ್ಡ್ ಮೆಡಲ್ ತಂದಂಥ ಒಂದು ಇತಿಹಾಸನ ಹಲವಾರು ವರ್ಷದಿಂದ ನೀವು ಚೆಸ್ ಅಂದಿದ ತಕ್ಷಣ ವಿಶ್ವನಾಥನ್ ಆನಂದ್ ಒಬ್ಬರೇ ಹೆಸರು ಬರ್ತಾ ಇದ್ದಿದ್ದು. ಭಾಳಷ್ಟು ವರ್ಷ ಅದು ಗ್ಯಾಪ್ ಆಗೋಗಿತ್ತು ನಮ್ಮಲ್ಲಿ. ಈಗ ವಿಶ್ವನಾಥನ್ ಆನಂದ್ ಆದಂಥ ಸಂದರ್ಭದಲ್ಲಿ ಇವತ್ತು ನಮ್ಮಲ್ಲಿ
ಒಲಿಂಪಿಯಾಡ್ನ ಗೆದ್ದಂಥ ಗ್ರ್ಯಾಂಡ್ ಮಾಸ್ಟರ್ಗಳಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಮಾನವ ಸಂಪನ್ಮೂಲ ಮತ್ತು ಮಾಹಿತಿ ತಂತ್ರಜ್ಞಾನ ನಿರ್ದೇಶಕ ಎಂಎಸ್ ಪಾಟೀಲ್ ರವರು ಮಾತನಾಡುತ್ತಾ 5 ಟ್ರಿಲಿಯನ್ ಆರ್ಥಿಕ ಗುರಿ ಸಾಧನೆಯಲ್ಲಿ ಯುವಕರ ಪಾತ್ರ ಬಹಳವಾಗಿದೆ. ಭಾರತದ ಕೆಲವೇ ವರ್ಷಗಳಲ್ಲಿ ಜಗತ್ತಿನ 3ನೇ ಆರ್ಥಿಕ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ. 5 ಟ್ರಿಲಿಯನ್ ಆರ್ಥಿಕ ಗುರಿ ಸಾಧನೆಯಲ್ಲಿ ಇಂಜಿನಿಯರಿಂಗ್ ಕ್ಷೇತ್ರದ ಪಾಲು 30% ಇದೆ ಎಂದರೆ ಈ ವಲಯದಲ್ಲಿ ಎಷ್ಟು ಉದ್ಯೋಗ ಅವಕಾಶಗಳು ದೊರೆಯಲಿದೆ ಎಂಬುದನ್ನು ಅರಿಯಬೇಕಾಗಿದೆ. ಬೆಂಗಳೂರಿನ ನಂತರ ತುಮಕೂರು ಸಹ ನವೋದ್ಯಮಗಳ ತವರೂರಾಗುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಕ್ರೀಡೆಗೆ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. Apps like ChatGPT, cloud computing, edge computing, blockchain, Web3, 5G technology, DevOps, Internet of Things, cyber security. ಈ ಸಬ್ಜೆಕ್ಟ್ಗಳು ಕರೆಂಟ್ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ತುಂಬ ಟ್ರೆಂಡಿಂಗ್ ಇದೆ. ದೇರ್ ಆರ್ ಲಾಟ್ ಆಫ್ ಅಪಾರ್ಚುನಿಟೀಸ್, ಜಾಬ್ಸ್ ಆ್ಯಂಡ್ ಹೈ ಪೇಡ್ ಜಾಬ್ಸ್ created in this segment. I should thank our principal and HODs who are taking keen interest in making these technology learning from the college. ನಿಮಗೆ ಸರ್ ರಿಪೋರ್ಟ್ ಹೇಳುವಾಗ ಹೇಳಿದ್ರು ದೇರ್ ವಾಸ್ ಅ ಸ್ಕಿಲ್ ಕಾನ್ಕ್ಲೇವ್. ಆ ಸ್ಕಿಲ್ ಕಾನ್ಕ್ಲೇವಲ್ಲಿ ಎಲ್ಲ ಟೆಕ್ನಾಲಜಿಗಳನ್ನು ತಮಗೆ ಇಲ್ಲಿ ಇಂಟ್ರಡ್ಯೂಸ್ ಮಾಡಿ ಹ್ಯಾಂಡ್ಸ್ ಆನ್ ಮಾಡಿಸಿ we are making you employable in the campus only. Activities like hackathon, state level, national level conferences, calling expert lecturers to the college will make sure you get a cutting edge information within the campus. I should be very much thankful and grateful to principal and the placement officers who are working day and night to make you employable. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಉಲಿನಾಯ್ಕ್ ರವರು ಮಾತನಾಡುತ್ತಾ ಕಾಲೇಜಿನ ಅಂಗಳದಲ್ಲಿ ಹಬ್ಬದ ವಾತಾವರಣವಿದೆ. ಇಲ್ಲಿನ ವಿದ್ಯಾರ್ಥಿಗಳಿಗೆಲ್ಲ ಉತ್ತಮ ಭವಿಷ್ಯವಿದೆ. ಪಾಠಕ್ಕೆ ಗಮನ ಕೊಡುವಷ್ಟೇ ಮಹತ್ವವನ್ನ ಕ್ರೀಡೆಗೂ ಕೊಡಿ ಎಂದು ಅರ್ಥಪೂರ್ಣವಾಗಿ ವಿವರಿಸಿದರು. ಇದೆಲ್ಲ ನೋಡಿ ಭಾಳ ಸಂತೋಷ ಅನಿಸಿದೆ. ಇಡೀ ವರ್ಷ ತಾವೆಲ್ಲ ಪಾಠ ಪ್ರವಚನಗಳಲ್ಲಿ ಮಗ್ನರಾಗಿದ್ದರೂ ಸಹಿತ ಜೊತೆಯಲ್ಲಿ ಸ್ಪೋರ್ಟ್ಸು, ಕಲ್ಚರಲ್ ಇವೆಂಟ್ಸು, ಕಾಂಪಿಟೇಷನ್ಗಳು ಇದರೆಲ್ಲ ಭಾಗವಹಿಸಿದ್ದೀರಿ. ಈ ಸಮಾರಂಭ ಭಾಳಷ್ಟು ಯಶಸ್ವಿಯಾಗಿದೆ. ಹೀಗೆ ನಿಮ್ಮ ಉತ್ಸಾಹ ಇಮ್ಮಡಿ ಆಗಲಿ. ನಿಮಗೆ ಇಂದಿನ ಎಲ್ಲ ಬೆಳವಣಿಗೆಯಲ್ಲಿ ಉತ್ತಮವಾದಂಥ ಭವಿಷ್ಯ ಇದೆ. ಜೊತೆಯಲ್ಲಿ ಈ ರೀತಿ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಇವೆಂಟ್ಸ್ನಲ್ಲಿ ಭಾಗವಹಿಸಿ ಜೀವನದ ಪ್ರತಿಯೊಂದು ಘಟನೆಗಳನ್ನು, ಸಮಯವನ್ನು ನಾವೆಲ್ಲರೂ ಅತಿ ಉತ್ಸಾಹದಿಂದ ತೆಗೆದುಕೊಳ್ಳೋಣ. ಈ ಸಮಾರಂಭ ಯಶಸ್ವಿಯಾಗಿ ಇದಕ್ಕೆ ಭಾಗವಹಿಸಿದ ಎಲ್ಲರಿಗೂ ವಂದಿಸುತ್ತಾ ಶುಭ ಹಾರೈಸಿ ನನ್ನ ಮಾತುಗಳನ್ನು ನಡೆಸ್ತೀನಿ. ಶ್ರೀದೇವಿ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ರಮಣ್ ಉಲಿನಾಯ್ಕ್ ರವರು ಮಾತನಾಡುತ್ತಾ ಯಾವುದೇ ಕ್ಷೇತ್ರದಲ್ಲಿ ಪರಿಪೂರ್ಣತೆ ಗಳಿಸಿಕೊಂಡರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಎಂದು ತಿಳಿಸಿದರು. And hearing the academic report by the principal, lot of good activities happening in the college. Much appreciation to the faculty, staff members, students who are performing, whether in academics, sports, culture, representing the college, winning accolades. We feel much happy to hear the academic report. I'll not be taking much time. Just want to say everything has been already told by all the chief guests here. You can just see the diverse chief guests present for this program. One from the field of art,
field of sports, field of media, entrepreneur. But one thing they all told in common, one thing was common. They were telling, for you, the advice was choose a field, have dedication to that field, submission, surrender to the field, find a guru, submit to the guru, and then ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನರೇಂದ್ರ ವಿಶ್ವನಾಥ್ ರವರು ವಾರ್ಷಿಕ ವರದಿ ಮಂಡಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಟ್ರಸ್ಟಿಯಾದ ಅಂಬಿಕಾ ಎಂ ಉಲಿನಾಯ್ಕರ್, ಶ್ರೀದೇವಿ ಆಸ್ಪತ್ರೆಯ ನೇತ್ರತಜ್ಞರಾದ ಡಾಕ್ಟರ್ ಲಾವಣ್ಯ, ಶ್ರೀ ಉತ್ಸವದ ಸಂಯೋಜಕರಾದ ಡಾಕ್ಟರ್ ಕಿರಣ್ ಜೆಎಂ ಹಾಗೂ ಪ್ರೊಫೆಸರ್ ಬಿಎನ್ ಪ್ರತಾಪ್ ಭಾಗವಹಿಸಿದ್ರು.